ಇವನ್ ಸ್ವತಂತ್ರ ಸಿಕ್ಕಾಗಲೂ ಕೂಡ ಕೆಲವೊಂದು ಕಡೆ ಪ್ರಾಮಿನೆಂಟ್ ವಾಯ್ಸ್ಗಳು ಕೂಡ ಕೇಳಿ ಬಂದಿದ್ದಂದರೆ ಸಂಸ್ಕೃತವನ್ನೇ ರಾಷ್ಟ್ರಭಾಷೆಯನ್ನಾಗಿ ಮಾಡಬೇಕು ಅಂತೇಳಿ. ಆದರೆ ಆ ಸಂದರ್ಭದಲ್ಲೂ ಸಾಧ್ಯ ಆಗೋದಿಲ್ಲ, ಬದಲಾಗಿ ಹಿಂದಿಯನ್ನು ಒಂದು ಆಡಳಿತ ಭಾಷೆಯನ್ನಾಗಿ ಇಟ್ಕೊಳ್ತಾರೆ. ಈಗ ಅದನ್ನು ಹಿಂದಿಯನ್ನೇ ರಾಷ್ಟ್ರಭಾಷೆ ಅಂತ ಹೇಳ್ಕೊಳ್ತಾ ಇದ್ದಾರೆ, ಬಟ್ ಅದು ಸರ್ವವಿದಿತವಾಗಿ ಕೂಡ ಅದು ಯಾವುದೇ ರಾಷ್ಟ್ರಭಾಷೆ ಇವತ್ತು ಭಾರತದಲ್ಲಿಲ್ಲ. ಎಲ್ಲವೂ ಅಧಿಕೃತವಾದಂಥ ಭಾಷೆಗಳಿದ್ದಾವೆ, ಎಲ್ಲವೂ ರಾಷ್ಟ್ರಭಾಷೆಗಳೇ. ಹಾಗಾಗಿ ಅಂಥ ಒಂದು ಭಾಷೆ ಪ್ರಾಧಾನ್ಯತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಸಿಗಲಿಲ್ವಾ, ಅದಕ್ಕೆ ಸಿಗಬೇಕಾದಂಥ ಗೌರವ? ಅದನ್ನು ಒಂದು ಕಾಲದಲ್ಲಿ ಹಿಂದಿ ಮೇಲಿದ್ದಂಥ ಇದು ರಾಜಕೀಯವಾದಂಥ ರಾಜಕೀಯ ಪ್ರೇರಿತವಾದ್ದೇ ಹೊರತು ಸಾಂಸ್ಕೃತಿಕ ಪ್ರೇರಿತವಾದ ಸಂಗತಿ ಅಲ್ಲ. ಅದು ಹಾಗೆ ನೋಡೋದಾದರೆ ರಾಷ್ಟ್ರಭಾಷೆಯಾಗಿ ಸಂಸ್ಕೃತಿ ಇರಬೇಕಾಗಿತ್ತು. ಈ ವಿಷಯದಲ್ಲಿ ನೇರವಾಗಿ ಅಂಬೇಡ್ಕರ್ ಕೂಡ 1-2-3 ಕಡೆ ಈ ಸಂಗತಿಗಳು ಹೇಳಿದರು. ನಮ್ಮ ದೇಶಕ್ಕೆ ರಾಷ್ಟ್ರಭಾಷೆ ಆಗೋದಾದರೆ ಅದು ಸಂಸ್ಕೃತವೇ ಅಂತ ಹೇಳಿ. ಅವರು ಹುಟ್ಟಿದ್ದು ಮರಾಠಿನಲ್ಲಿ, ಬೆಳೆದಿದ್ದು ಇಂಗ್ಲೀಷ್ನಲ್ಲಿ, ಹಿಂದಿ ಅವ್ರಿಗೆ ಬರ್ತಿತ್ತು. ಆದರೆ ಸಂಸ್ಕೃತ ಇದೆಯಲ್ಲ, ಈ ಸಂಸ್ಕೃತವೇ ಉಳಿದ ಎಲ್ಲ ರಾಜ್ಯ ಭಾಷೆಗಳಿಗೆ ಒಂದು ಜ್ಞಾನ ಭಾಷೆಯಾಗಿ ನಿಂತಿದ್ದದು. ಯಾಕೆಂದರೆ ಉಳಿದವೆಲ್ಲ ಲೋಕೋಪಯೋಗಿ ಭಾಷೆ, ಆದರೆ ಸಂಸ್ಕೃತ ಜ್ಞಾನೋಪಯೋಗಿ ಭಾಷೆ ಅಲ್ಲ. ಸೊ ಜ್ಞಾನೋಪಯೋಗಿದ ಭಾಷೆಯನ್ನು ಇವರೆಲ್ಲ ತಗೊಳ್ತಾ ಇದ್ರು. ಅದು ಪ್ರಾಕೃತ ಇರ್ಬೋದು, ಪಾಲಿ ಇರ್ಬೋದು, ತಮಿಳು ಇರ್ಬೋದು, ತೆಲುಗಿರ್ಬೋದು, ನೀವು ಯಾವುದೇ ಭಾಷೆ ತಗೊಳ್ಳಿ, ಎಲ್ಲ ಭಾಷೆಗಳ ಮೂಲವಾದಂಥ ಒಂದು ತಾಯಿಬೇರು ಅಂದರೆ ವಿಷಯ ವಸ್ತುಗಳ ಮೂಲಕ ತಾಯಿಬೇರು ಅಂದರೆ ಅದು ಸಂಸ್ಕೃತವೇ. ಆ ದೃಷ್ಟಿಯಿಂದ ಇದ್ದದ್ದನ್ನು ಒಂದು ರಾಜಕೀಯ ಕಾರಣದಿಂದಾಗಿ ಅದು ಒಂದು ವೋಟ್ ಅಂತ ಕೇಳಿದ್ದೀನಿ, ರಾಷ್ಟ್ರಪತಿಗಳ ಒಂದು ವೋಟ್ನಿಂದಾಗಿ ಅದು ನಮ್ಮ ರಾಷ್ಟ್ರಭಾಷೆ ಆಗೋದು ತಪ್ಪೋಯ್ತು ಅಂತ ಕೇಳಿದ್ದೀನಿ ನಾನು ಅದನ್ನು. ಬಟ್ ಹೀಗಾಗಿ ನಮಗೆ ಅದೇ ಅನ್ನಿಸ್ತಾ ಇರೋದು, ಇದು ಹಿಂಗೆ ಇರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಹೊರಗಡೆ ತರೋದಕ್ಕೆ ಇವತ್ತು ಎಷ್ಟೋ ಸಮಸ್ಯೆಗಳಿದ್ದಾವೆ. ಇವತ್ತು ಪ್ರತಿಯೊಂದು ಕಡೆಯಿಂದ ಅನುಭವಿಸ್ತಾ ಇದ್ದಾಗ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಅಲ್ಲಿ ಯಾವುದೋ ನಮ್ಮ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಪೂಜಾರಿಗಳಿಗೆ 100, 150, 200 ರೂಪಾಯಿ, 50 ರೂಪಾಯಿಯಷ್ಟು ಗೌರವಧನ ಸಿಗ್ತಾ ಇದೆ. ಒಂದು ಕಡೆ ಶಿಕ್ಷಣದ ಸಮಸ್ಯೆ ಇದೆ, ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಇರುವಂಥ ಜ್ಞಾನವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಅದನ್ನು ಜನಮಾನಸಕ್ಕೆ ಮುಟ್ಟುವಂಥ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇಲ್ಲ ಅಂದರೂ ಕೂಡ ಮಠಮಾನ್ಯಗಳು ಸಾಕಷ್ಟು ಮಾಡ್ಬೋದು. ಇಂಥ ಒಂದು ಉಪಯೋಗಕಾರಿಯಾದಂಥ ಕೆಲಸದಲ್ಲಿ ತಮ್ಮ ಎನರ್ಜಿಯನ್ನು ಕೇಂದ್ರೀಕರಿಸಿದೆ ಇನ್ನೂ ಕೂಡ ನಂದೇ ಶ್ರೇಷ್ಠ, ನನ್ನ ಮತ, ನನ್ನ ದರ್ಶನ ಅಂತ ಆ ಹೊಡೆದಾಟವೇ ಮುಂದುವರಿತಾ ಇದ್ದಾಗ ನಿಜಕ್ಕೂ ಕೂಡ ಮತ್ತೆ ಅನಿಸುತ್ತೆ ಬನ್ನಂಜೆ ಗೋವಿಂದಾಚಾರ್ಯ ಇರಬೇಕಿತ್ತು ಅಂಥೇಳಿ. ಖಂಡಿತ ಅದನ್ನು ನಾನು 100ಕ್ಕೆ 100 ಒಪ್ಕೊಳ್ತೇನೆ ನಾನು. ಏಕೆಂದರೆ ಸಂಮರ್ಶಿನಃ ಅಂತ ಅನ್ನೋದೊಂದು ಮಾತು ಭಗವದ್ಗೀತೆಯಲ್ಲಿದೆ. ಸರ್ವತ್ರ ಸಂಮರ್ಶಿನಃ ಅಂದರೆ ನೀವು ಎಲ್ಲ ನೋಡಿದ್ರೂ ಅಲ್ಲೆಲ್ಲವೂ ಕೂಡ ಒಂದು ಐಕ್ಯ ರೂಪವಾಗಿ ನೋಡ್ತಕ್ಕಂಥ ಒಂದು ಉದಾರತೆ. ಅದು ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂದರೆ ನೀನು ಮಾಹ್ರಸ್ವಂ ದೀರ್ಘಂ ಪಶ್ಯತ ಮಾಹ್ರಸ್ವಂ ಅಂತ ಒಂದು ಮಾತಿದೆ. ನೀನು ದೀರ್ಘಂ ಪಶ್ಯತ, ನೀನು ನೋಡಬೇಕಾದ್ರೆ ಸಾಕಷ್ಟು ನೀನು ಉದಾರವಾಗಿ ದೂರದ ಆಲೋಚನೆಯನ್ನು ಇಟ್ಕೊಂಡು, ದುರಾಲೋಚನೆ ಅಲ್ಲ, ದೂರದ ಆಲೋಚನೆ ಇಟ್ಕೊಂಡು ನೀನು ನೋಡೋದು. ಮಾಹ್ರಸ್ವಂ ಅದನ್ನು ಕಡಿಮೆ ಮಾಡಬೇಡ ಅಂತ. ದೂರಂ ಪಶ್ಯತ ಮಾಹ್ರಸ್ವಂ. ನಮ್ಮ ಇವತ್ತಿನ ಈ ಶತಮಾನಕ್ಕೆ ಇವತ್ತಿನ ಎಲ್ಲ ದೃಷ್ಟಿಯಿಂದನೂ ಹೇಳೋದಾದರೆ ನಾವು ಯಾವುದನ್ನು ಕಡಿಮೆಗೊಳಿಸಿ ನೋಡ್ತಾ ಇದ್ದೀವೋ, ಈ ಕಡಿಮೆಗೊಳಿಸೋದು ಇದೆಯಲ್ಲ, ಹ್ರಸ್ವಗೊಳಿಸೋದು, ಚಿಕ್ಕದನ್ನಾಗಿ ಮಾಡೋದು, ನಾವು ಚಿಕ್ಕದವರಾಗಿಬಿಡೋದು. ಆ ಚಿಕ್ಕದನ್ನು ಮಾಡ್ದೇನೆ ಅದನ್ನು ದೊಡ್ಡದನ್ನಾಗಿ ನೋಡಿ ದೀರ್ಘವಾಗಿ ನೋಡಬೇಕು ಅಂತ. ಏಕೆಂದರೆ ನಮ್ಮ ಯಾವುದೇ ಯೋಜನೆಗಳು ಕೂಡ ಅಲ್ಪಕಾಲಿಕವಾಗಿರ್ಕೊಡೋದು, ಅದು ದೀರ್ಘಕಾಲಿಕವಾಗಿರಬೇಕು, ಸಾರ್ವಕಾಲಿಕವಾಗಬೇಕು. ಯಾವಾಗ ಸಾರ್ವಕಾಲಿಕ ಆಗಬೇಕು ಅಂತ ಬರುತ್ತೋ ಆವಾಗ ಈ ಸಂಸ್ಕೃತಿಗೆ ಒಂದು ವೈಶಾಲ್ಯತೆ ಅನ್ನೋದು ಬರೋಕ್ಕೆ ಸಾಧ್ಯ ಆಗುತ್ತೆ. ಕೇವಲ ರಾಜಕಾರಣವನ್ನು ಒಪ್ಪಿಕೊಂಡು ಅಥವಾ ರಾಜಕೀಯದ ಕಾರಣದಿಂದಲೇ ಒಂದು ಭಾಷೆಯಾಗಲಿ, ಭಾಷೆಯೊಳಗಿರುವ ಸಂಸ್ಕೃತಿ ಆಗಲಿ, ಅದು ಯಾವುದೂ ಕೂಡ ಬೆಳೆಯೋಲ್ಲ. ಅದಕ್ಕೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದೊಂದು ಭಾವನೆ ಅನ್ನೋದು ಬೆಳಿಬೇಕು. ಈ ಭಾವನೆ ಬೆಳೆಸೋ ದೃಷ್ಟಿಯಿಂದ ಅಕ್ಷರಮಿನ ಸಂಸ್ಕೃತ ಭಾರತಿ, ಸಂಸ್ಕಾರ ಭಾರತಿ, ಸಂಸ್ಕೃತ ಭಾರತಿ ಇವೆಲ್ಲವೂ ಕೂಡ ಬೇರೆ ಬೇರೆ ಆಯಾ ಸಂಸ್ಥೆಗಳು ಈ ವಿಷಯದಲ್ಲಿ ತುಂಬ ಹೆಚ್ಚು ಜಾಗ್ರತೆಯನ್ನು ವಹಿಸಿವೆ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಅನೇಕ ಮಠಗಳು, ಈಗ ಪೇಜಾವರ್ಷಿಗಳಿರೋ ಕಾಲದಲ್ಲಿ ಪೇಜಾವರ್ಷಿಗಳು ಈ ಸಂಸ್ಕೃತನ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿದ ಪ್ರೋತ್ಸಾಹ ಕೊಟ್ಟಿದ್ದನ್ನು ನಾವು ಕಡಿಮೆ ಏನಲ್ಲ. ಅಥವಾ ಆದಿಚುಂಚನಗಿರಿ ಮಠದ ಬಾಲಗಂಧ ಸ್ವಾಮಿಗಳಾಗ್ಬೋದು, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು 120 ವರ್ಷಗಳ ಕಾಲ ಅವರು 10,000 ಜನ ವಿದ್ಯಾರ್ಥಿಗಳು, ನನಗೆ ಗೊತ್ತಿರೋ ಹಾಗೆ 5-6 ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ಸಂಸ್ಕೃತವನ್ನು ಕಲಿತಿದ್ರು. ಇರೆಸ್ಪೆಕ್ಟಿವ್ ಆಗಿ ಯಾವುದೇ ಜಾತಿ, ಧರ್ಮ ಇತ್ಯಾದಿಗಳು, ಮತ ಇತ್ಯಾದಿ ಏನು ಇಟ್ಕೊಳ್ದೇನೆ ಪ್ರತಿಯೊಬ್ಬರೂ ಸಂಸ್ಕೃತವನ್ನು ಕಲಿಯುವಂಥ ಒಂದು ವ್ಯವಸ್ಥೆ
ಎಲ್ಲ ಮಠಮಾನ್ಯಗಳಲ್ಲಿತ್ತು. ಅದು ವಿಶೇಷವಾಗಿ ಸಿದ್ಧಗಂಗಾ ಮಠ, ಸುತ್ತೂರು ಮಠ, ನಾವು ಇದನ್ನೇ ಗದಗಿನ ಮಠದಲ್ಲೂ ಕಾಣ್ತೀವಿ ನಾವು. ಅಂದರೆ ಕರ್ನಾಟಕದ ವೀರಶೈವ ಮಠಗಳಲ್ಲಿ ಸಂಸ್ಕೃತಕ್ಕೊಂದು ಪ್ರಾಧಾನ್ಯತೆ, ಕಾಲಕ್ರಮೇಣ ಅದು ಈಗ ಇಳಿಮುಖಾಗುವ ಸ್ಥಿತಿಯಲ್ಲಿದೆ. ಅದೇ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಬೇಕಾದಷ್ಟು ಉದಾರವಾಗಿವೆ. ಈಗ ಕೇಂದ್ರ ಸರ್ಕಾರ ಒಂದು ಅಷ್ಟಾದಶಿ ಅಂತ ಒಂದು ಯೋಜನೆ ತಂದಿದೆ. ಜೊತೆಗೆ ಸಂಸ್ಕೃತದಲ್ಲಿ ಎಲ್ಲೆಲ್ಲಿ ನಡೀತಾ ಇರುತ್ತೋ ಆ ಸಂಸ್ಕೃತದ ಅಧ್ಯಯನಕ್ಕೆ ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡೋದು, ಆ ಶಿಕ್ಷಕರಿಗೆ ವರ್ಷದ ವಾರ್ಷಿಕ ಸಂಬಳ ಎಷ್ಟಿದೆ ಸಂಬಳ ಕೊಡೋದು, ಈ ಕೆಲಸಗಳೆಲ್ಲ ಈಗ ಕೇಂದ್ರ ಸರ್ಕಾರ ಅದನ್ನು ತೊಗೊಂಡು ಮಾಡ್ತಾ ಇದೆ. ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿ ಅಂತ ಏನು ಹೇಳ್ತೀವೋ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಸಂಸ್ಕೃತಕ್ಕೆ, ಪಾಲಿಗೆ ಮತ್ತು ಪ್ರಾಕೃತಕ್ಕೆ, ಅದು ಇವೆಲ್ಲ 3 ಓಲ್ಡೆಸ್ಟ್ ಲ್ಯಾಂಗ್ವೇಜು, ಇವುಗಳನ್ನು ವಿಸ್ತರಣೆಗೊಳಿಸ್ಕೊಳ್ಳೋಕ್ಕಾಗಿ ಅನೇಕ ಬಗೆಯ ಯೋಜನೆಗಳನ್ನು ಹಾಕ್ಕೊಂಡು ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳು ಈಗ ಕೊಡ್ತಾ ಇರುವ ಕಾಲಘಟ್ಟದಲ್ಲಿ ಇದೆ. ಈಗ ಆ ರೀತಿಯಿಂದ ಹಿನ್ನೆಲೆ ನೋಡೋದಾದರೆ ಕರ್ನಾಟಕ, ತಮಿಳುನಾಡು ಇದನ್ನೆಲ್ಲ ಈಗ ಸಂಸ್ಕೃತಕ್ಕೆ ಒಂದು ಹೆಚ್ಚು ಉದಾರತೆ, ಒಂದು ಹೆಚ್ಚು ವಿಸ್ತೃತತೆ ಬಂದಿದೆ, ವ್ಯಾಪಕತೆ ಬಂದಿದೆ, ಒಂದು ಸಬಲೀಕರಣ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.